ದೋಸ್ತ್ಗಳೇ, ಕಥೆ ಶುರುವಾಗೋದು ನಮ್ಮ ಡೇವಿಡ್ ಅನ್ನೋ ಗಿರಾಕಿಯಿಂದ. ಇವನೊಬ್ಬ ದೊಡ್ಡ ಅಲೆಮಾರಿ ತನ್ನ ಡಬ್ಬಾ ಬೈಕ್ ತಗೊಂಡು ಲಾಂಗ್ ರೈಡ್ ಹೊರಟಿದ್ದ. ಹೋಗ್ತಾ ಹೋಗ್ತಾ ಅಕ್ಕಪಕ್ಕ ಕತ್ತಲಾಗೋಕೆ ಶುರುವಾಯ್ತು. ಬೈಕ್ ಓಡಿಸಿ ನಮ್ಮ ಡೇವಿಡ್ಗೆ ಬೆನ್ನು ಮೂಳೆ ಮುರಿಯೋ ಅಷ್ಟು ಸುಸ್ತಾಗಿ ಬಿಟ್ಟಿತ್ತು. ಅಷ್ಟರಲ್ಲೇ ಕಾಡಿನ ಮಧ್ಯದಲ್ಲಿರೋ ಒಂದು ಸೂಪರ್ ಮನೆ ಅವನ ಕಣ್ಣಿಗೆ ಬಿತ್ತು. ಡೇವಿಡ್ಗೆ ಅಲ್ಲಿ ನಿಂತು ಸ್ವಲ್ಪ ರೆಸ್ಟ್ ತಗೋಬೇಕು ಅನ್ಸಿತ್ತು, ಆದ್ರೆ ಒಳಗಿರೋರು ಎಲ್ಲಿ ಹಿಡ್ಕೊಂಡು ತೊಳೆಯಲು ಅನ್ನೋ ಭಯ ಬೇರೆ ಇತ್ತು. ಅದಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ಸದ್ದಿಲ್ಲದೆ ಪಕ್ಕದಲ್ಲಿದ್ದ ಒಂದು ಸ್ಟೋರ್ ರೂಮ್ ಒಳಗೆ ನುಗ್ಗಿ ಅಲ್ಲೇ ಕಣ್ಣು ಮುಚ್ಚಿ ನಿದ್ರೆ ಮಾಡಿಬಿಟ್ಟ. ಮರುದಿನ ಬೆಳಗ್ಗೆ ಡೇವಿಡ್ ಕಣ್ಣು ಬಿಟ್ಟು ನೋಡಿದ್ರೆ ಎದುರುಗಡೆ ಲಿಲಿ ಅನ್ನೋ ಹುಡುಗಿ ನಿಂತು ಇವನನ್ನೇ ಗುರಾಯಿಸ್ತಾ ಇದ್ದಳು. ಲಿಲಿ ನೇರವಾಗಿ, ಲೇ ಭಿಕಾರಿ, ಯಾರು ಕಣೋ ನೀನು ಇಲ್ಲಿ ಮಲಗಿರೋದು ಅಂತ ಗದರಿಸಿದಳು. ಅದಕ್ಕವನು, ನನ್ನ ಹೆಸರು ಡೇವಿಡ್, ಹಂಗೆ ಲಾಂಗ್ ಡ್ರೈವ್ ಹೊರಟಿದ್ದೆ, ಆದ್ರೆ ಬೈಕ್ ಓಡಿಸಿ ಬೆನ್ನು ಸಖತ್ ನೋವಾಗಿತ್ತು, ಅದಕ್ಕೆ ಇಲ್ಲೇ ಮಲಗಿಬಿಟ್ಟೆ. ಸಾರಿ ಕಣೆ, ಇದೋ ಈಗಲೇ ಹೊರಡ್ತೀನಿ ಅಂದ. ಅದಕ್ಕೆ ಲಿಲಿ, ಸರಿ ಜಾಸ್ತಿ ಸೀನ್ ಕ್ರಿಯೇಟ್ ಮಾಡ್ದೆ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ಅಂದ್ಲು. ಆದ್ರೆ ಡೇವಿಡ್ ಅಲ್ಲಿಂದ ಹೊರಡುವಷ್ಟರಲ್ಲಿ ಲಿಲಿಯ ಇಬ್ಬರು ಸೂಪರ್ ಆಗಿರೋ ಸಿಸ್ಟರ್ಸ್ ಕಣ್ಣಿಗೆ ಬಿದ್ರು. ಅವರನ್ನ ನೋಡಿದ್ದೆ ತಡ ನಮ್ಮ ಡೇವಿಡ್ ಗಂಡುತನ ಸಿಪಾಯಿ ತರ ನೆಟ್ಟಗೆ ನಿಂತು ಬಿಟ್ಟು ಅವನ ಕಾಲು ಅಲ್ಲೇ ಜಾಮ್ ಆಯ್ತು. ಲಿಲಿ ಅಕ್ಕ ತಂಗಿಯರು, ಯಾರೇ ಇವನು ಹೊಸ ಗಿರಾಕಿ ಅಂತ ಕೇಳಿದ್ರು. ಲಿಲಿ, ಅವನು ದಾರಿಯಲ್ಲಿ ಹೋಗ್ತಾ ಸುಸ್ತಾಗಿ ನಮ್ಮ ಸ್ಟೋರ್ ರೂಮಲ್ಲಿ ಉಳ್ಕೊಂಡಿದ್ದನಂತೆ, ಈಗ ಹೊರಟಿದ್ದಾನೆ ಅಂದ್ಲು. ಆದ್ರೆ ಆ ಇಬ್ಬರು ಸಿಸ್ಟರ್ಸ್ ಡೇವಿಡ್ನ ನೋಡಿ ಖುಷಿಯಾಗಿ, ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತೀಯಾ ಅಂತ ಆಫರ್ ಕೊಟ್ರು. ಡೇವಿಡ್ ಇಂಥ ಚಾನ್ಸ್ ಬಿಡ್ತಾನ, ಖಂಡಿತ ಬರಲ್ವಾ ಅಂತ ಒಳಗಡೆ ಹೋದ ಡೇವಿಡ್ಗೆ ಶಾಕ್, ಯಾಕಂದ್ರೆ ಆ ಮನೆ ಹೊರಗಡೆಗಿಂತ ಒಳಗಡೆ ಸಖತ್ ಗ್ರಾಂಡ್ ಆಗಿತ್ತು. ಅಷ್ಟರಲ್ಲಿ ಆ 3 ಜನ ಸಿಸ್ಟರ್ಸ್ ಇವನಿಗೆ ತಿಂಡಿ ತಂದುಕೊಟ್ರು. ಡೇವಿಡ್ ಅದನ್ನ ನೋಡಿ 6 ತಿಂಗಳಿಂದ ಉಪವಾಸ ಬಿದ್ದಿರೋ ತರ ಮುಗಿಬಿದ್ದು ತಿಂದ. ಆಮೇಲೆ ದೊಡ್ಡವಳು ಪರಿಚಯ ಮಾಡ್ಕೊಂಡ್ಲು, ನನ್ನ ಹೆಸರು ಸಮಂತ, ಇವಳು ಮಧ್ಯದವಳು ನತಾಶಾ, ಮತ್ತೆ ಈ ಚಿಕ್ಕವಳು ಲಿಲಿ ಅಂದ್ಲು. ತಿಂಡಿ ಆದ್ಮೇಲೆ 3 ಸೇರಿ ಡೇವಿಡ್ ಜೊತೆ ಹರಟೆ ಹೊಡೆಯೋಕೆ ಶುರು ಮಾಡಿದ್ರು. ನಮ್ಮ ಅಪ್ಪ ಅಮ್ಮ ವರ್ಷಗಳ ಹಿಂದೆಯೇ ತೀರಿಕೊಂಡ್ರು, ಈಗ ನಾವೇ ಈ ಮನೆಯಲ್ಲಿ ಇರೋದು ಅಂದ್ರು. ಡೇವಿಡ್ ಕೂಡ ಸಿಂಪತಿ ಗಿಟ್ಟಿಸೋಕೆ, ನನಗೂ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಕಣ್ರಿ, ಅದಕ್ಕೆ ಬೈಕ್ ತಗೊಂಡು ಹೀಗೆ ಅಂಡಲಿತಾ ಇರ್ತೀನಿ ಅಂದ. ಇದನ್ನ ಕೇಳಿ ಆ 3 ಜನ ಸುಂದರಿಯರು, ಇನ್ನೊಂದಿಷ್ಟು ದಿನ ನಮ್ಮ ಜೊತೆಯೇ ಇಲ್ಲೇ ಉಳ್ಕೋಬಾರದ ಅಂತ ಕೇಳಿದ್ರು. ಮೊದಲಿಗೆ ಡೇವಿಡ್ ಬಿಲ್ಡಪ್ ತಗೊಂಡು, ಅಯ್ಯೋ ಬೇಡ ಅಂದು ಹೊರಡು ತರ ನಾಟಕ ಆಡಿದ. ಆದ್ರೆ ಆ 3 ಫಿಗರ್ ಮತ್ತು ಅಂದ ನೋಡಿದ್ಮೇಲೆ ಅವನ ಮೈಂಡ್ ಚೇಂಜ್ ಆಯ್ತು. ಇಂಥ ಸೂಪರ್ ಹುಡುಗಿಯರ ಜೊತೆ ಮಜಾ ಮಾಡೋ ಚಾನ್ಸ್ ಮತ್ತೆ ಯಾವಾಗ ಸಿಗುತ್ತೆ, ಒಂದಿಷ್ಟು ದಿನ ಇದ್ದು ಬಿಡೋಣ ಅಂತ ಪ್ಲಾನ್ ಮಾಡಿ, ಸರಿ ನಿಮ್ಮ ಪ್ರೀತಿಗೋಸ್ಕರ ಇಲ್ಲೇ ಇರ್ತೀನಿ ಅಂದ್ಬಿಟ್ಟ. ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಪಕ್ಕದಲ್ಲಿದ್ದ ಒಂದು ಕೆರೆ ಹತ್ತಿರ ಹೋದ್ರು. ಡೇವಿಡ್ ತಡ ಮಾಡ್ದೆ ನೀರಿಗೆ ಧುಮುಕಿ ಸ್ನಾನ ಮಾಡೋಕೆ ಶುರು ಮಾಡಿದ. ಆ 3 ಜನ ಹುಡುಗಿಯರು ಇವನನ್ನೇ ಕಣ್ಣು ಬಿಟ್ಟು ನೋಡ್ತಾ ಇದ್ರು. ಇವನ ಕೈಲಿ ಏನೋ ಕೆಲಸ ಮಾಡ್ಸೋಕೆ ಕಾಯ್ತಾ ಇರೋ ತರ ಇತ್ತು ಅವರ ನೋಟ. ಸ್ನಾನ ಆದ್ಮೇಲೆ ಅವರೆಲ್ಲ ಡೇವಿಡ್ನ ಕಾಡಿನ ಕಡೆ ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ಹಳೆ ಅರಮನೆ ತೋರಿಸಿ, ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರ ಹತ್ತಿರ ಕುಬೇರನ ತರ ದುಡ್ಡಿದೆ ಅಂದ್ರು. ದುಡ್ಡಿನ ಮಾತು ಕೇಳಿ ಡೇವಿಡ್ಗೆ ಅವರನ್ನ ಮೀಟ್ ಮಾಡೋಕೆ ಸಖತ್ ಖುಷಿಯಾಯ್ತು. ಆದ್ರೆ ಆ ಹುಡುಗಿಯರು ಟೈಮ್ ಬಂದಾಗ ಅವರೇ ಸಿಗ್ತಾರೆ ಅಂತ ಟ್ವಿಸ್ಟ್ ಕೊಟ್ರು. ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಮನೆಗೆ ವಾಪಸ್ ಬಂದ್ರು. ಡೇವಿಡ್ ಸಮಂತ ಜೊತೆ ಏನೋ ಮಾತಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಅವನ ಬೈಕ್ ಸ್ಟಾರ್ಟ್ ಆಗೋ ಸೌಂಡ್ ಕೇಳಿಸ್ತು. ಡೇವಿಡ್ ಗಾಬರಿಯಾಗಿ ಓಡಿ ಬಂದು ನೋಡಿದ್ರೆ ನತಾಶಾ ಇವನ ಬೈಕ್ ತಗೊಂಡು ಕಾಡಿನ ರಸ್ತೆಯಲ್ಲಿ ಫುಲ್ ಸ್ಪೀಡಲ್ಲಿ ರೈಡ್ ಮಾಡ್ತಾ ಇದ್ದಳು. ಬಿದ್ರೆ ಕೈಕಾಲು ಮುರ್ಕೊಳ್ಳೋ ರೇಂಜಿಗೆ ಹೋಗ್ತಾ ಇದ್ಲು. ಡೇವಿಡ್ ಜೋರಾಗಿ ಕಿರುಚಾಡಿದ, ಲೇ ನಿಲ್ಲಿಸು, ಬಿದ್ರೆ ಮೂಳೆ ಪುಡಿಯಾಗುತ್ತೆ ಅಂತ. ಆದ್ರೆ ನತಾಶಾ ತನ್ನದೇ ಮಸ್ತಿಯಲ್ಲಿ ಬೈಕ್ ಓಡಿಸ್ತಾ ಇದ್ಲು. ಡೇವಿಡ್ ಮುಖ ಸಣ್ಣಗೆ ಮಾಡ್ಕೊಂಡಿದ್ದನ್ನ ನೋಡಿ ಕೊನೆಗೆ ಬೈಕ್ ನಿಲ್ಲಿಸಿದ್ಲು. ಆಮೇಲೆ ಅವಳಿಗೆ ಏನೋ ತುರಿಕೆ ಬಂದ ಹಾಗೆ ಸಡನ್ ಆಗಿ ಕಾಡಿನ ಕಡೆ ಓಡೋಕೆ ಶುರು ಮಾಡಿದ್ಲು. ಡೇವಿಡ್ ಕೂಡ ಅವಳ ಹಿಂದೆನೆ ಓಡಿದ. ಓಡಿ ಇಬ್ಬರು ಒಂದು ಕೆರೆ ಹತ್ತಿರ ಬಂದ್ರು. ನತಾಶಾ ತಡ ಮಾಡ್ದೆ ತನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿ ಕೆರೆಗೆ ಧುಮುಕಿದ್ಲು. ನಮ್ಮ ಡೇವಿಡ್ ಕೂಡ ಚಾನ್ಸ್ ಮಿಸ್ ಮಾಡ್ದೆ ಅವಳ ಹಿಂದೆನೆ ನೀರಿಗೆ ಇಳಿದ. ಇಬ್ಬರು ನೀರಲ್ಲಿ ಆಟ ಹತ್ತಿರ ಬಂದ್ರು. ಆಮೇಲೆ ಅಲ್ಲೇ ಇಬ್ಬರ ಮಧ್ಯೆ ಫುಲ್ ಜೋರಾಗಿ ಮಜಾ ಅಂದ್ರೆ ಮಜಾ ನಡೀತು. ಧುಮಾಧಾರ್ ಕೆಲಸ ಆಯ್ತು. ಅಷ್ಟರಲ್ಲೇ ಕತ್ತಲಾಯಿತು. ಡೇವಿಡ್ ಸ್ಟೋರ್ ರೂಮಲ್ಲಿ ರೆಡಿ ಆಗ್ತಾ ಇದ್ದ. ಆಮೇಲೆ 3 ಜನ ಸಿಸ್ಟರ್ಸ್ ಜೊತೆ ಊಟ ಮಾಡೋಕೆ ಹೋದ. ಅವರೆಲ್ಲ ಮುಂಚೆನೆ ಸೂಪರ್ ಆಗಿ ಅಡುಗೆ ರೆಡಿ ಮಾಡಿಟ್ಟಿದ್ರು. ಎಲ್ಲರೂ ಸೇರಿ ಜಬರ್ದಸ್ತಾಗಿ ಊಟ ಮಾಡಿದ್ರು. ಊಟ ಆದ್ಮೇಲೆ ಡೇವಿಡ್ ಪಾತ್ರೆ ತೊಳೆಯೋಕೆ ಹೆಲ್ಪ್ ಮಾಡ್ತೀನಿ ಅಂದ. ಆದ್ರೆ ಆ ಹುಡುಗಿಯರು, ಬೇಡ ನೀನು ಹೋಗಿ ಸ್ಟೋರ್ ರೂಮಲ್ಲಿ ರೆಸ್ಟ್ ತಗೋ ಅಂತ ಕಳಿಸಿದ್ರು. ಡೇವಿಡ್ ಅಲ್ಲಿಂದ ಹೊರಟ.
ಆದ್ರೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅವನಿಗೆ ನೆನಪಾಯ್ತು, ಅವರಿಗೆ ಥ್ಯಾಂಕ್ ಯು ಹೇಳೋದನ್ನೇ ಮರೆತು ಬಿಟ್ಟಿದ್ದ. ಅದಕ್ಕೆ ಥ್ಯಾಂಕ್ಸ್ ಹೇಳೋಕೆ ವಾಪಸ್ ಮನೆ ಒಳಗಡೆ ಬಂದ. ಆದ್ರೆ ಒಳಗೆ ಬಂದು ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಇನ್ನು ಆಶ್ಚರ್ಯ ಅಂದ್ರೆ, ಯಾವ ಕಿಚನ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರೋ ಅಲ್ಲಿ ಒಂದು ಚೂರು ಊಟದ ಸಾಮಗ್ರಿ ಕೂಡ ಇರಲಿಲ್ಲ, ಫುಲ್ ಖಾಲಿ ಖಾಲಿ. ಡೇವಿಡ್ ಅವರ ಬೆಡ್ ರೂಮ್ ಚೆಕ್ ಮಾಡಿದ್ರೆ ಅಲ್ಲೂ ಯಾರೂ ಇಲ್ಲ. ಇವನಿಗೆ ತಲೆ ಕೆಟ್ಟು ಹೋಯ್ತು, ಏನಪ್ಪಾ ಇದು ಮಂಡೆ ಬಿಸಿ, ಎಲ್ಲಿ ಹೋದ್ರು ಇವ್ರು ಅಂತ. ಡೇವಿಡ್ ಸಖತ್ ಟೆನ್ಷನ್ ಆಗ್ಬಿಟ್ಟು ಆ ರಾತ್ರಿಯಲ್ಲೇ ಅವರನ್ನ ಹುಡುಕಿಕೊಂಡು ಕಾಡಿನ ಕಡೆ ಹೋದ. ಅಲ್ಲೂ ಯಾರೂ ಕಾಣಿಸಲಿಲ್ಲ. ಆದ್ರೆ ಸ್ವಲ್ಪ ದೂರದಲ್ಲಿ ಬೆಂಕಿ ಉರಿತಾ ಇರೋದು ಕಾಣಿಸಿತು. ಅಲ್ಲಿ ಹೋಗಿ ನೋಡಿದ್ರೆ ಆ 3 ಜನ ಸಿಸ್ಟರ್ಸ್ ಆ ಬೆಂಕಿ ಸುತ್ತ ನಿಂತು ಏನೋ ಮಾಡ್ತಾ ಇದ್ರು. ಅವರ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ಇರಲಿಲ್ಲ, ಒಂಥರ ದೆವ್ವದ ತರ ಕಾಣ್ತಾ ಇದ್ರು. ಅವರನ್ನ ಆ ಅವತಾರದಲ್ಲಿ ನೋಡಿ ನಮ್ಮ ಡೇವಿಡ್ಗೆ ಪ್ಯಾಂಟ್ ಒದ್ದೆ ಆಗೋ ಅಷ್ಟು ಭಯ ಆಗ್ಬಿಟ್ಟು ಫಟಾಫಟ್ ಅಂತ ಪ್ಯಾಂಟ್ ನಡುಗಿತು. ಅಲ್ಲಿಂದ ಸದ್ದಿಲ್ಲದೆ ಓಡಿ ಹೋಗೋಣ ಅಂತ ಹೆಜ್ಜೆ ಇಟ್ಟ. ಆದ್ರೆ ಇವನ ಕಾಲ್ ಸೌಂಡ್ ಕೇಳಿ ಆ 3 ಜನ ಅಲರ್ಟ್ ಆಗ್ಬಿಟ್ರು. ಡೇವಿಡ್ ಜೀವ ಕೈಲಿ ಹಿಡ್ಕೊಂಡು ಎಲ್ಲಾದರೂ ಅಡಗಿಕೊಳ್ಳೋಕೆ ಜಾಗ ಹುಡುಕ್ತಾ ಇದ್ದ. ಆ ಕಡೆ ಆ 3 ಜನ ಇವನನ್ನೇ ಬೇಟೆಯಾಡೋ ತರ ಹುಡುಕ್ತಾ ಇದ್ರು. ಅಷ್ಟರಲ್ಲೇ ದೊಡ್ಡವಳು ಸಮಂತ ಹಿಂದೆಯಿಂದ ಬಂದು ಇವನಿಗೆ ದಪ್ಪ ಅಂತ ಜಬರ್ದಸ್ತ್ ಶಾಕ್ ಕೊಟ್ಟು, ಲೇಯಿ ಮಗನೆ ಎಲ್ಲಿ ಅಡಗಿಕೊಳ್ತಾ ಇದೀಯಾ ಸೈಲೆಂಟ್ ಆಗಿ ಅಂತ ಹಿಡ್ಕೊಂಡ್ಲು. ಸಮಂತ ಬೆದರಿಸಿದ ತಕ್ಷಣ ಡೇವಿಡ್ ಮೈಂಡ್ ಗೇಮ್ ಮಾಡಿ ಸುಳ್ಳು ಹೇಳಿದ, ಅಯ್ಯೋ ಇಲ್ಲ ಕಣೆ ನನ್ನ ಬಂಗಾರ, ನಾನು ನಿನ್ನ ಹುಡುಕಿಕೊಂಡೇ ಇತ್ತ ಕಡೆ ಬರ್ತಾ ಇದ್ದೆ. ಅಂದ ಹಾಗೆ ನೀವಿಬ್ರು ಈ ರಾತ್ರಿಯಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ. ಅದಕ್ಕೆ ಸಮಂತ, ನಾವು ಪ್ರತಿ ತಿಂಗಳು ಒಂದು ಸೀಕ್ರೆಟ್ ಪೂಜೆ ರಿವಾಜ್ ಮಾಡ್ತೀವಿ, ಇವತ್ತು ಕೂಡ ಅದನ್ನೇ ಮಾಡೋಕೆ ಇಲ್ಲಿಗೆ ಬಂದಿದ್ವಿ ಅಂದ್ಲು. ಆಮೇಲೆ ಎಲ್ಲರೂ ಮನೆಗೆ ವಾಪಸ್ ಬಂದ್ರು. ಆದ್ರೆ ಕಿಚನ್ ಒಳಗೆ ಕಾಲಿಟ್ಟ ತಕ್ಷಣ ಡೇವಿಡ್ಗೆ ಮತ್ತೆ ಕರೆಂಟ್ ಹೊಡೆದ ಹಾಗೆ ಆಯ್ತು. ಯಾಕಂದ್ರೆ ಆಗಲೇ ಮಾಯವಾಗಿದ್ದ ಅಡುಗೆ ಸಾಮಗ್ರಿಗಳೆಲ್ಲ ಈಗ ಮತ್ತೆ ಯಥಾಪ್ರಕಾರ ಅಲ್ಲೇ ಇದ್ದವು. ಡೇವಿಡ್ ಗಾಬರಿಯಾಗಿ, ಲೇ ನಾನು ಆಗಲೇ ಬಂದಾಗ ಇಲ್ಲಿ ಇದ್ಯಾವುದೂ ಇರಲಿಲ್ಲ ಕಣೆ ಅಂದ. ಅದಕ್ಕೆ ಸಮಂತ ಕೂಲಾಗಿ, ನಿನಗೆ ಏನೋ ಭ್ರಮೆ ಆಗಿದೆ ಕಣೋ, ಬೈಕ್ ಓಡಿಸಿ ಸುಸ್ತಾಗಿ ತಲೆ ಕೆಟ್ಟಿದೆ ಅನ್ಸುತ್ತೆ, ನಡಿ ನಡಿ ನನ್ನ ರೂಮಿಗೆ ನಡಿ, ನಿನಗೆ 2 ಜಬರ್ದಸ್ತ್ ಗುಲಾಬಿ ಹೂವು ತೋರಿಸ್ತೀನಿ ಅಂತ ಹೇಳಿ ಅವನನ್ನ ರೂಮಿಗೆ ಕರ್ಕೊಂಡು ಹೋದಳು. ಅಲ್ಲಿ ಇಬ್ಬರ ಮಧ್ಯೆ ಮತ್ತೆ ಫುಲ್ ಜೋರಾಗಿ ಮಜಾ ಅಂದ್ರೆ ಮಜಾ ನಡೀತು. ಆದ್ರೆ ಮಧ್ಯರಾತ್ರಿಯಲ್ಲಿ ಏನೋ ವಿಚಿತ್ರವಾದ ಸೌಂಡ್ ಕೇಳಿ ಡೇವಿಡ್ಗೆ ಸಡನ್ ಆಗಿ ಎಚ್ಚರ ಆಯ್ತು. ಬಟ್ಟೆ ಹಾಕೊಂಡು ಹೊರಗೆ ಬಂದು ನೋಡಿದ್ರೆ ಆ 3 ಜನ ಸಿಸ್ಟರ್ಸ್ ಬಾಗಿಲ ಹತ್ತಿರ ನಿಂತು ಯಾರ ಜೊತೆಯೋ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ರು. ಡೇವಿಡ್ ತಕ್ಷಣ ಮೇಲಕ್ಕೆ ಓಡಿ ಹೋಗಿ ಕಿಟಕಿ ತೆಗೆದು ನೋಡಿದ. ಅಲ್ಲಿ ಒಬ್ಬ ಕತ್ತಲಲ್ಲಿ ನಿಂತಿರೋ ವ್ಯಕ್ತಿ ಕಾಣಿಸಿದ. ಡೇವಿಡ್ ಇವನ್ಯಾರು ಅಂತ ನೋಡೋ ಅಷ್ಟರಲ್ಲೇ ಆ ಮನುಷ್ಯ ಅಲ್ಲಿಂದ ಹೊರಟು ಬಿಟ್ಟ. ಡೇವಿಡ್ ಕೂಡ ಬಿಡ್ದೆ ಕಿಟಕಿಯಿಂದ ಹೊರಗೆ ಧುಮುಕಿ ಅವನ ಹಿಂದೆನೆ ಫಾಲೋ ಮಾಡಿದ. ಆದ್ರೆ ನೋಡ್ತಾ ನೋಡ್ತಾ ಆ ಮನುಷ್ಯ ಕಾಡಿನ ಮಧ್ಯೆ ಎಲ್ಲೋ ಮಾಯ ಆಗ್ಬಿಟ್ಟ. ಡೇವಿಡ್ ಎಷ್ಟೇ ಹುಡುಕಿದ್ರೂ ಸಿಗಲಿಲ್ಲ. ಅಷ್ಟರಲ್ಲೇ ಸಡನ್ ಆಗಿ ಜೋರಾಗಿ ಗಾಳಿ ಬೀಸಿ ಮಳೆ ಶುರುವಾಯ್ತು. ಅಷ್ಟೇ ಅಲ್ಲ, ಡೇವಿಡ್ ಪಕ್ಕದಲ್ಲೇ ಭಯಂಕರವಾಗಿ ಸಿಡಿಲು ಬಡಿಯಿತು. ಆ ಶಾಕ್ಗೆ ನಮ್ಮ ಡೇವಿಡ್ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ ಹೋದ. ಮರುದಿನ ಬೆಳಗ್ಗೆ ಕಣ್ಣು ಬಿಟ್ಟು ನೋಡಿದ್ರೆ ಆ 3 ಜನ ಸುಂದರಿಯರು ಇವನ ಎದುರುಗಡೆಯೇ ನಿಂತಿದ್ರು. ಸಮಂತ ಗದರಿಸಿದ್ಲು, ಲೇ ಈ ರಾತ್ರಿಯಲ್ಲಿ ಕಾಡೊಳಗೆ ಏನ್ ಮಾಡ್ತಾ ಇದ್ದೆ ಅಂತ. ಡೇವಿಡ್ ತನಗೆ ಕಂಡ ಆ ರಹಸ್ಯ ಮನುಷ್ಯನ ಬಗ್ಗೆ ಹೇಳಿ, ಅವನು ಸಡನ್ ಆಗಿ ಕಾಡಲ್ಲಿ ಮಾಯ ಆಗ್ಬಿಟ್ಟ ಕಣ್ರಿ, ಅಷ್ಟಕ್ಕೂ ಯಾರವನು ಅಂತ ಕೇಳಿದ. ನತಾಶಾ ನಕ್ಕು, ಅವನು ಆ ಹಳೆ ಅರಮನೆಯ ಆಳು. ಇವತ್ತು ಅರಮನೆಯಲ್ಲಿ ದೊಡ್ಡ ಪಾರ್ಟಿ ಇದೆ, ಅದಕ್ಕೆ ನಮ್ಮನ್ನ ಇನ್ವೈಟ್ ಮಾಡೋಕೆ ಬಂದಿದ್ದ ಅಂದ್ಲು. ಡೇವಿಡ್ಗೆ ಡೌಟ್ ಬಂದು, ಅದಕ್ಕೆಂತ ಮಧ್ಯರಾತ್ರಿಯಲ್ಲಿ ಬಂದು ಇನ್ವೈಟ್ ಮಾಡ್ತಾರಾ ಅಂತ ಕೇಳಿದ. ಅದಕ್ಕೆ ಆ ಹುಡುಗಿಯರು, ಆ ಅರಮನೆ ಜನಾಂಗದವರು ರಾತ್ರಿ ಹೊತ್ತಲ್ಲೇ ಇನ್ವಿಟೇಷನ್ ಕೊಡೋದು, ನೀನು ಆ ಮಂಡೆ ಬಿಸಿ ಎಲ್ಲ ಬಿಡು, ಚೆನ್ನಾಗಿ ರೆಸ್ಟ್ ತಗೋ, ಯಾಕಂದ್ರೆ ಇವತ್ತು ರಾತ್ರಿ ನೀನು ನಮ್ಮ 3 ಜೊತೆಯೂ ಒಟ್ಟಿಗೆ ಬ್ಯಾಟಿಂಗ್ ಮಾಡಬೇಕು, ಮಜಾ ಮಾಡಬೇಕು ಅಂದ್ರು. ಸಂಜೆ ಆಗ್ತಿದ್ದ ಹಾಗೆ 3 ಜನ ಸಿಸ್ಟರ್ಸ್ ಸೂಪರ್ ಆಗಿ ರೆಡಿ ಆಗಿ ಅರಮನೆ ಪಾರ್ಟಿಗೆ ಹೊರಟ್ರು. ಜೊತೆಗೆ ಡೇವಿಡ್ನು ಕರ್ಕೊಂಡು ಹೋದ್ರು. ಅರಮನೆ ಸಖತ್ ದೂರ ಇದ್ದಿದ್ದರಿಂದ ಅಲ್ಲಿಂದ ಒಂದು ಸ್ಪೆಷಲ್ ಕುದುರೆ ಗಾಡಿ ಬಂದಿತ್ತು. ಅಲ್ಲಿಗೆ ಹೋಗಿ ನೋಡಿದ್ರೆ ದೊಡ್ಡ ದೊಡ್ಡ ಫ್ಯಾಮಿಲಿಗಳೆಲ್ಲ ಪಾರ್ಟಿಗೆ ಬಂದಿದ್ರು. ಆ ಹುಡುಗಿಯರು ಡೇವಿಡ್ನ ಅಲ್ಲಿನ ಮಾಲೀಕನಾದ ಜೊನಾಥನ್ ಹತ್ತಿರ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಜೊನಾಥನ್ ಡೇವಿಡ್ನ ಗ್ರಾಂಡ್ ಆಗಿ ವೆಲ್ಕಮ್ ಮಾಡಿದ. ಆದ್ರೆ ಸಡನ್ ಆಗಿ ಅಲ್ಲಿರೋ ಬೇರೆ ಜನರೆಲ್ಲ ಡೇವಿಡ್ ಹತ್ತಿರ ಬಂದು, ನಿನಗೆ ಸೈತಾನ ಅಂದ್ರೆ ಗೊತ್ತಾ, ಸಾವು ಅಂದ್ರೆ ಭಯ ಇಲ್ವಾ ಅಂತ ವಿಚಿತ್ರವಾಗಿ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ರು. ಇದನ್ನು ಕೇಳಿ ಡೇವಿಡ್ಗೆ ಎದೆ ನಡುಗೋಕೆ ಶುರುವಾಯ್ತು. ಅದಕ್ಕೆ ಅವರೆಲ್ಲರನ್ನ ಬಿಟ್ಟು ಅರಮನೆ ಒಳಗೆ ಒಂಟಿಯಾಗಿ ಸುತ್ತಾಡೋಕೆ ಹೋದ. ಅಷ್ಟರಲ್ಲಿ ಒಂದು ರೂಮಿನಲ್ಲಿ ಲಿಲಿ ಸಿಕ್ಕಿದಳು. ಅವಳು ಡೇವಿಡ್ನ ಎಳೆದುಕೊಂಡು ಹೋಗಿ ರೂಮ್ ಲಾಕ್ ಮಾಡಿ ಅಲ್ಲೇ ಅವನ ಜೊತೆ ರೊಮ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ಲು.
ಮುಂದಿನ ದಿನ ಬೆಳಗ್ಗೆ 4 ಜನ ಕೂತು ಮಾತಾಡ್ತಾ ಇರಬೇಕಾದ್ರೆ ಡೇವಿಡ್ ಆ ಮೂವರ ಕೈ ಹಿಡಿದು ಭಾವನಾತ್ಮಕವಾಗಿ ಹೇಳಿದ, ನಾನು ನಿಮ್ಮ ಮೂವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ನಾನು ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆಯೇ ಇಲ್ಲೇ ಇರ್ತೀನಿ ಅಂದ. ಇದನ್ನ ಕೇಳಿ ಆ 3 ಜನ, ನಿಜವಾಗ್ಲೂ ನಮ್ಮನ್ನ ಲವ್ ಮಾಡ್ತೀಯಾ ಅಂತ ಕೇಳಿದ್ರು. ಡೇವಿಡ್ ಬಿಲ್ಡಪ್ ಕೊಟ್ಟ, ಹೌದು ಕಣ್ರಿ, ಬನ್ನಿ ಈಗ ಒಬ್ಬೊಬ್ಬರಾಗಿ ನನ್ನ ಮೇಲಕ್ಕೆ ಬನ್ನಿ ಅಂದ. ಆದ್ರೆ ಅಷ್ಟರಲ್ಲೇ ಅಸಲಿ ಟ್ವಿಸ್ಟ್ ಸಿಕ್ಕಿದ್ದು. ಆ 3 ಜನ ಹುಡುಗಿಯರು ಸಡನ್ ಆಗಿ ದೆವ್ವದ ತರ ನಿಂತು ಡೇವಿಡ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅಸಲಿಗೆ ಆ 3 ಜನ ಸಿಸ್ಟರ್ಸ್ ಸಾಮಾನ್ಯ ಹುಡುಗಿಯರಲ್ಲ, ಅವರು ಖತರ್ನಾಕ್ ಮಾಟಗಾತಿಯರು, ಚುಡೈಲ್. ಅವರ ಅಸಲಿ ದೆವ್ವದ ಮುಖ ನೋಡಿದ ತಕ್ಷಣ ಡೇವಿಡ್ ಪ್ಯಾಂಟ್ನಲ್ಲಿ ಉಚ್ಚೆ ಮಾಡ್ಕೊಂಡ ಫುಲ್ ಹೆದರಿದ. ಆ ಮಾಟಗಾತಿಯರು ಡೇವಿಡ್ನ ನಾಯಿ ತರ ಹಾಕಿ ಜಜ್ಜೋಕೆ ಶುರು ಮಾಡಿದ್ರು. ಡೇವಿಡ್ ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಎಷ್ಟೇ ಟ್ರೈ ಮಾಡಿದ್ರೂ ಸಕ್ಸಸ್ ಆಗ್ಲಿಲ್ಲ. ಕೊನೆಗೆ ಅವರ ಕೈಯಲ್ಲೇ ಸಿಕ್ಕಿ ಜೀವ ಬಿಟ್ಟ. ಮರುದಿನ ಡೇವಿಡ್ ಹೆಣವನ್ನು ಮಣ್ಣು ಮಾಡೋಕೆ ಅರಮನೆಯ ಇಡೀ ಫ್ಯಾಮಿಲಿ ಬಂದಿತ್ತು. ಆ 3 ಜನ ಹುಡುಗಿಯರು ಡೇವಿಡ್ ಬಾಡಿಯನ್ನು ಹೂತು ಹಾಕ್ತಾ ಇದ್ರು. ಅಷ್ಟರಲ್ಲಿ ಜೊನಾಥನ್ ದೊಡ್ಡಣ್ಣ, ರಾಬರ್ಟ್ ಬಂದು, ಆ ಹುಡುಗ ನಿಮ್ಮನ್ನ ಸತ್ಯವಾಗ್ಲೂ ಲವ್ ಮಾಡಿದ್ನ ಅಂತ ಕೇಳಿದ. ಅದಕ್ಕೆ ಆ ಮಾಟಗಾತಿಯರು, ಹೌದು ಸರ್, ಅವನು ನಮ್ಮ ಪ್ರೀತಿಯಲ್ಲಿ ಫುಲ್ ಹುಚ್ಚನಾಗಿದ್ದ ಅಂದ್ರು. ಇದನ್ನ ಕೇಳಿ ರಾಬರ್ಟ್ ಆ 3 ಜನಕ್ಕೆ ಸಖತ್ ಶಾಬಾಷ್ ಗಿರಿ ಕೊಟ್ಟು ತನ್ನ ಫ್ಯಾಮಿಲಿ ಕಡೆ ತಿರುಗಿ ಉಗಿದ, ಲೇಯಿ ನಾಲಾಯಕ್ ಸುಳೆ ಮಕ್ಕಳ, ನಿಮ್ಮ ಕೈಲಿ ಒಂದು ಕೆಲಸ ಮಾಡೋಕೆ ಯೋಗ್ಯತೆ ಇಲ್ಲ. ಈ 3 ಜನ ಹುಡುಗಿಯರನ್ನ ನೋಡಿ ಕಲಿಯಿರಿ, ಎಷ್ಟೋ ಪ್ರಾಮಾಣಿಕವಾಗಿ ಕೆಲಸ ಮುಗಿಸಿದ್ದಾರೆ. ನೀವು ಬರೀ ಕತ್ತೆ ತರ ಇದ್ದೀರಾ. ನಾವು ಸೈತಾನನನ್ನ ಪೂಜೆ ಮಾಡ್ತೀವಿ, ಅವನನ್ನ ಖುಷಿ ಪಡಿಸೋಕೆ ಪ್ರತಿ ತಿಂಗಳು ಒಬ್ಬ ಯಂಗ್ ಹುಡುಗನ ಬಲಿ ಕೊಡಬೇಕು. ಅದಕ್ಕೆ ಸೈತಾನ ನಮಗೆ ಇಷ್ಟೊಂದು ದುಡ್ಡು, ಪವರ್ ಕೊಟ್ಟಿದ್ದಾನೆ. ಇನ್ಮೇಲಿಂದ ಈ 3 ಜನ ಹುಡುಗಿಯರು ಅರಮನೆಯಲ್ಲಿ ರಾಜರ ತರ ಇರ್ತಾರೆ. ನೀವೆಲ್ಲ ಕಾಡಿಗೆ ಹೋಗಿ ಮುಂದಿನ ತಿಂಗಳ ಬಲಿಗೆ ಬೇರೆ ಹುಡುಗನನ್ನ ಸೆಟ್ ಮಾಡಬೇಕು ಅಂತ ಗಲೀಜು ಗಾಲಿನು ಹರಚಿ ಅಲ್ಲಿಂದ ಹೊರಟು ಹೋದ. ಆದ್ರೆ ಕಥೆಯ ಕೊನೆಯಲ್ಲಿ ಡೇವಿಡ್ ಸತ್ತಿದ್ದಕ್ಕೆ ಲಿಲಿ ಮಾತ್ರ ಮನಸ್ಸಲ್ಲೇ ಸಖತ್ ಫೀಲ್ ಆಗ್ತಾ ಇದ್ಲು. ಯಾಕಂದ್ರೆ ಅವಳು ಡೇವಿಡ್ನ ನಿಜವಾಗ್ಲೂ ಲವ್ ಮಾಡೋಕೆ ಶುರು ಮಾಡಿದ್ಲು. ಆಮೇಲೆ ಆ 3 ಜನ ಸಿಸ್ಟರ್ಸ್ ತಮ್ಮ ಐಷಾರಾಮಿ ಕಾರ್ ಹತ್ತಿ ಮುಂದಿನ ಬೇಟೆಯನ್ನು ಹುಡುಕುತ್ತಾ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಇಷ್ಟರೊಂದಿಗೆ ಈ ಖತರ್ನಾಕ್ ಕಥೆ ಇಲ್ಲಿಗೆ ಮುಗಿಯುತ್ತೆ. ಧನ್ಯವಾದಗಳು.